ಅಸ್ಸಲಾಮುಅಲೈಕುಮ್ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ಇವತ್ತು ನಾವು ನೂರಾನಿ ಕಿಚನಲ್ಲಿ ಪುಂಡಿ ಸೊಪ್ಪಿನ ಪಲ್ಯ ಮತ್ತು ರೊಟ್ಟಿಯನ್ನು ಮಾಡಿ ತೋರಿಸ್ತಾ ಇದ್ದೇವೆ. ಇದ್ರಾಗ ಬನ್ನಿರಿ ಮಾಡೋಣ. ಮತ್ತು ಈ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟನ್ನು ಮಾಡಿರಿ ಫ್ರೆಂಡ್ಸ್. ನಾ 2 ಪುಂಡಿ ಸೊಪ್ಪನ್ನು ತೊಗೊಂಡಿದ್ದೇನೆ ರೀ. ಈಗ ಮಾಡೋಕೆ ಇದನ್ನೆಲ್ಲ ಸೋಸ್ಕೊಳ್ಬೇಕ್ರಿ. ಮತ್ತು ಇತ್ತಾಗ ಒಲೆಯನ್ನು ಹಚ್ಚಿದ್ದೇನೆ ನೋಡ್ರಿ. ಅದಕ್ಕೆ ಒಂದು ಗಡಿಗೆ ಇಡ್ತೇನೆ ರೀ. ಈ ಗಡಿಗ್ಯಾಗ ಮಾಡಿದ ಅಡುಗೆನ ಭಾಳ ಟೇಸ್ಟ್ ಆಗಿರ್ತೈತೆ ರೀ. ನಾ ಇದಕ್ಕೆ 2 ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೇನೆ ರೀ. ಇದು ನೀರು ಹೆಸರು ಬರೋ ಮಟ್ಟ ಇತ್ತಾಗ ನಾವು ಸೊಪ್ಪನ್ನು ಸೋಸ್ಕೊಂಡಿರ್ತೇವೆ ರೀ. ನೋಡಿರಿ, ಈ ಟೇಪು ಸೊಪ್ಪನ್ನು ಎಲ್ಲವನ್ನು ಸೋಸ್ಕೊಂಡಿದ್ದೇನೆ ರೀ. ನಾ ಮತ್ತೆ ಇನ್ನೊಂದು ಪಾತ್ರೆ ತೊಗೊಂಡಿದ್ದೇನೆ ಮಣ್ಣಿಂದು. ಅದಕ್ಕೆ ನಾನು ಒಂದು ಲೋಟದಷ್ಟು ನೀರನ್ನು ಹಾಕಿ ಸೋಸಿದಂಥ ಸೊಪ್ಪನ್ನು ಅದಕ್ಕೆ ಹಾಕಿ ಸ್ವಚ್ಛಾಗಿ ತೊಳ್ಕೊಬೇಕ್ರಿ. ಅವನ್ನ ಬಿಟ್ಟು ಅದು ಹುಳಿ ಭಾಳ ಇರ್ತೈತಲ್ರಿ. ಹಾಗಾಗಿ ನಾನು ಒಂದು 2 ಸಲ ಸ್ವಚ್ಛಾಗಿ ತೊಳ್ಕೊತಾ ಇದ್ದೇನೆ ರೀ. ಒಂದು ಸೊಪ್ಪು ನೋಡಿರಿ, ಈ ಟೇಪ್ ಎಲ್ಲವನ್ನು ಸ್ವಚ್ಛಾಗಿ ತೊಳ್ಕೊಬೇಕ್ರಿ. ಇತ್ತಾಗ ಬರ್ರಿ ನೋಡೋಣ. ನೋಡಿರಿ, ನಮ್ಮ ನೀರು ಹೆಸರು ಬಂದೈತಿ. ಅದಕ್ಕೆ ಸೊಪ್ಪನ್ನು ಹಾಕ್ತಾ ಇದ್ದೇನೆ ರೀ. ಇದು ಹುಳಿ ನಿಮಗೆ ಜಾಸ್ತಿ ಬೇಡ ಅಂದರೆ ಒಮ್ಮೆ ಒಂದು ಕುದಿಸಿ ನೀರು ಬಸಿಬೋದು ರೀ. ಬಸಿದು ಮತ್ತು ಬೇರೆ ನೀರು ಹಾಕಿ ಮತ್ತು ಕುದಿಸ್ಬೋದು ರೀ. ನಾನು ಈಗ ನೀರು ಬಸಿತಾ ಇಲ್ಲ, ಡೈರೆಕ್ಟ್ ಮಾಡ್ತಾ ಇದ್ದೀನಿ ರೀ. ಮತ್ತೊಂದು ಬಟ್ಲನ್ನು ತೊಗೊಂಡಿದ್ದೀನಿ ರೀ. ಅದಕ್ಕೆ ನಾನು ಹೆಸರು ಬೇಳೆ 2 ಚಮಚದಷ್ಟು ಹೆಸರು ಬೇಳೆ ಮತ್ತು ಸ್ವಲ್ಪ ಅಕ್ಕಿಯನ್ನು ತೊಗೊಂಡಿದ್ದೀನಿ ರೀ. ನಾನು ಅದಕ್ಕೆ ಹಾಕೋಕೆ ನಿಮಗೆ ಅಕ್ಕಿ ಬೇಡ ಅಂದರೆ ಸ್ಕಿಪ್ ಮಾಡಿರಿ. ಜಾಸ್ತಿ ಹೆಸರು ಬೇಳೆನ ಹಾಕಿ ಮಾಡ್ಬೋದು ರೀ. ನಾವು ಅಕ್ಕಿ ಹಾಕ್ತೇವೆ ರೀ ಉತ್ತರ ಕರ್ನಾಟಕ ಕಡೆ ರೀ. ಇದನ್ನ ಸ್ವಲ್ಪ ನೀರನ್ನು ಹಾಕಿ ಮತ್ತು 2 ಸಲ ತೊಳೆದುಕೊಳ್ಳಿರಿ. ಈ ಟೈಪ್ ತೊಳೆದಿದ್ದೇನೆ ರೀ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ ನೋಡಿರಿ. ಇದು ಜೀರಿಗೆ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮತ್ತು ತೊಳೆದಿಟ್ಟಂಥ ಅಕ್ಕಿ ಮತ್ತು ಹೆಸರು ಬೇಳೆ, ಶೇಂಗಾ ಕಾಳು ರೀ. ಇವನ್ನೆಲ್ಲವನ್ನು ಇದು ಒಂದು ಕುದಿದೆ ರೀ. ಅವಕ್ಕೆ ಹಾಕ್ತಾ ಇದ್ದೇನೆ ರೀ. ನೋಡಿರಿ, ಈಗ ನಾನು ಇದು ತೊಳೆದಿಟ್ಟಂಥ ಅಕ್ಕಿ ಮತ್ತು ಹೆಸರು ಬೇಳೆ ರೀ. ಅದನ್ನೆಲ್ಲವನ್ನು ಹಾಕ್ತಾ ಇದ್ದೇನೆ ರೀ. ಮತ್ತು ಇದು ಶೇಂಗಾ ಕಾಳು ರೀ. ಶೇಂಗಾ ಕಾಳನ್ನ ಮೇನ್ ಇರೋದೇ ಶೇಂಗಾ ಕಾಳು ರೀ. ಶೇಂಗಾ ಕಾಳು ಕಂಪಲ್ಸರಿ ಹಾಕಬೇಕು ರೀ. ಇವು ನೋಡಿರಿ, ಒಂದು 2 ಬೆಳ್ಳುಳ್ಳಿ, 1 ಚಮಚದಷ್ಟು ಜೀರಿಗೆ, ಒಂದು 8-10 ಮೆಣಸಿನ್ಕಾಯಿ ಹಾಕ್ಯಂಡ್ರಿ. ಖಾರ ಕಡಿಮೆ ಬೇಕಂದ್ರೆ ಖಾರ ಕಡಿಮೆ ಹಾಕ್ಬೋದು ನೀವು. ಮತ್ತು ಸ್ವಲ್ಪ ಅರಸಿನ ಪುಡಿಯನ್ನು ಹಾಕ್ತಾ ಇದ್ದೇನೆ ರೀ. ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿರಿ. ಎಲ್ಲವನ್ನು ಚೆನ್ನಾಗಿ ಇದನ್ನು ಮುಚ್ಚಳವನ್ನು ಮುಚ್ಚಿ ಒಂದು 20 ನಿಮಿಷ ಕುದಿಬೇಕು ರೀ. ಇದೆಲ್ಲ ಚೆನ್ನಾಗಿ ಕುದಿಬೇಕಂದ್ರೆ ಒಂದು 20 ನಿಮಿಷ ಬೇಕು. ಅಲ್ಲಿ ಮಟ್ಟ ನಾನು ರೊಟ್ಟಿ ಮಾಡೋಣ ಬರ್ರಿ. ನೋಡಿರಿ, ತೆಂಗಿ ಬಿಸಿಯಾಗಿದೆ. ಅದಕ್ಕೊಂದು ಗ್ಲಾಸಿನಷ್ಟು ನೀರು ಹಾಕ್ತಾ ಇದ್ದೇನೆ ರೀ. ನಾನು ಜಿಗಿಟ್ಟು ಹಿಟ್ಟಿಗೆ ಅಂತಂದು ಅದು ನೀರು ಕುದಿಲಿ ರೀ. ಇತ್ತಾಗ ನೋಡಿರಿ, ನಾನು ಒಂದಿಷ್ಟು 2 ಗ್ಲಾಸಿನಷ್ಟು ಹಿಟ್ಟು ತೊಗೊಂಡಿದ್ದೇನೆ ರೀ. ನಾನು ಇದನ್ನೆಲ್ಲ ಹಿಟ್ಟನ್ನು ಸಾನಿಗೆ ಹಿಡಿತೇನೆ ರೀ. ನಾನೀಗ ಜೋಳದ ಹಿಟ್ಟು ತೊಗೊಂಡು ಇದ್ರಾಗ ಇಲ್ಲಾಂದ್ರೆ ಒಂದು 10 ರೊಟ್ಟಿ ಹಾಕೋ ನೋಡಿರಿ. ಇಷ್ಟು ಹಿಟ್ಟಿಗೆ ನಾ ಇಷ್ಟು ಹಿಟ್ಟನ್ನು ತೊಗೊಂಡಿದ್ದೇನೆ ರೀ. ಈಗ ನೋಡಿರಿ, ಇದೆಲ್ಲ ಸಾನಿಗೆ ಹಿಡಿದ ಮ್ಯಾಗ ರೀ ಈ ಟೇಪ್ ರೌಂಡಾಗಿ ಹೋಲ್ ಮಾಡ್ಬೇಕು ರೀ. ಒಂದು 4 ಚಮಚದ ನೀರು ತೊಗೊಂಡು ನಾನು ಅದಕ್ಕೆ ಹಿಟ್ಟಿಗೆ ಹಾಕ್ತಾ ಇದ್ದೇನೆ ರೀ. ಹಾಕಿ ಚೆನ್ನಾಗಿ ಗರ ಗರ ಅಂತ ಎಲ್ಲ ಮಿಕ್ಸ್ ಮಾಡ್ಬೇಕು ನೋಡಿರಿ ಜಿಗಿಟ್ಟಿಗೆ. ಅಂದ್ರೆ ರೊಟ್ಟಿ ಹರಿಯಂಗಿಲ್ಲ ರೀ. ಹಂಗಾಗಿ ಗರ ಗರ ಹೊಳ್ಸಾಡಿ ಕೆಸಲಿ ಚರ ನಾದಬೇಕು ನೋಡಿರಿ ಹಿಟ್ಟು. ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾದಿಕೊಳ್ಳ್ರಿ. ಇದೇ ಟೈಪ್ ನಾದ್ಕೋಬೇಕು ರೀ. ಮತ್ತು ಎಲ್ಲ ಚೆನ್ನಾಗಿ ನಾದ ಮೇಲೆ ಒಂದು ಸೈಡ್ ಇಟ್ಟು ನಾವು ಒಂದು ಉಳಿಯನ್ನು ತೊಗೊಂಡಿದ್ದೇನೆ ರೀ. ರೊಟ್ಟಿ ಮಾಡೋಕೆ, ಜೋಳದ ರೊಟ್ಟಿ ಮಾಡೋಕೆ ರೀ. ಇದಕ್ಕೆ ತಳಗೆ ಒಂದಿಷ್ಟು ಹಿಟ್ಟನ್ನು ಹಾಕ್ಬೇಕು ರೀ. ಹಾಕಿ ಹಿಂಗೆ ಒಂದು ಕೈಗೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ತಳಗಿಟ್ಟು ಸ್ವಲ್ಪ ಬಡಿದು ಆಮೇಲೆ 2 ಕೈಯಲ್ಲೇ ಹಿಂಗೆ ಬಡಿಬೇಕು ನೋಡಿರಿ. ಆನಂತರ ಮತ್ತೊಂದು ಸ್ವಲ್ಪ ತಳಗೆ ಹಿಟ್ಟು ಹಾಕಿ ಅಂಗೈ ಇರ್ತೈತಲ್ಲ ರೀ, ಅಂಗೈಲಿಂದನೇ ಬಡಿಬೇಕು ರೀ. ಫಸ್ಟಿಗೆ ಹಿಂಗೆ ಅಂಗೈಲಿಂದ ಹೊಳ್ಸಾಡ್ಕೊಂತ ಒಂದು ಕೈಲಿ ಹಿಂಗೆ ಹೊಳ್ಸ್ಬೇಕು ರೀ, ಒಂದು ಕೈಲಿ ಹಿಂಗೆ ಬಡಿಬೇಕು ರೀ. ಮತ್ತು ಸ್ವಲ್ಪ ದೊಡ್ಡದಾತ್ರಿ ರೊಟ್ಟಿ. ಮತ್ತು ಸ್ವಲ್ಪ ಹಿಟ್ಟು ತಳಗೆ ಹಾಕಿ ಈಗ ನೋಡಿರಿ, ಇವು 4 ಬಟ್ಟೆ ಇರ್ತಾವಲ್ಲ ರೀ, 4 ಬಟ್ಟೆಲಿಂದನೇ ಬಡಿಬೇಕು ರೀ. ಒಂದು ಕೈಲಿಂದ ಹಿಂಗೆ ಸರಿಸ್ಬೇಕು ರೀ. 4 ಬಟ್ಟೆಲಿಂದ ಹಿಂಗೆ ಮುಂದಿನ ತುದಿ ಅಷ್ಟೇ ಬಡ್ಕೊತ ಹೋಗ್ಬೇಕು ರೀ. ತೆಳ್ಳಗೆ ಹಿಂಗೆ ಬಡಿಬೇಕು ನೋಡಿರಿ. ನೋಡಿರಿ, ಈಗ ನಮ್ಮ ರೊಟ್ಟಿ ರೆಡಿಯಾಗಿದೆ ರೀ. ಇತ್ತಾಗ ತವಿನೂ ಕಾದಿದೆ. ಈ ಕೈಲೇ ತೊಗೊಂಡು ಈ ಕೈಗೆ ಹಾಕ್ಕೊಂಡು ಮತ್ತು ನಾವು ತವಿಗೆ ಹಾಕ್ತಾ ಇದ್ದೇವೆ ನೋಡಿರಿ. ಈಗ ನೋಡಿರಿ, ಹಿಂಗೆ ಈ ಟೇಪ್ ತವಿಗೆ ಹಾಕ್ಬೇಕು ರೀ. ಮತ್ತೊಂದು ಕಾಟನ್ ಬಟ್ಟೆ ತೊಗೊಂಡು ನೀರಾಗ ಎದ್ದು ಈ ಟೇಪ್ ನೀರು ಹಚ್ಬೇಕು ರೀ.
ಒಲೆ ತುಂಬ ಚಂದಾಗಿ ಉರಿ ಇರ್ಬೇಕು ನೋಡಿರಿ. ಆಮೇಲೆ ಸ್ವಲ್ಪ ಹಿಟ್ಟು ತೊಗೊಂಡು ಕೈಯಾಗ ಹಿಂಗೆ ಎಬ್ಬಿಸ್ಬೇಕು ರೀ, ಅಂದ್ರೆ ಜಲ್ದಿ ಹೇಳ್ತೈತಿ ರೊಟ್ಟಿ ರೀ. ಮತ್ತು ಈಗ ನೋಡಿರಿ ಹೊಳಸು ಹಾಕ್ತಾಯಿದ್ದೇವೆ ರೀ ನಾವು ರೊಟ್ಟಿನ. ನೋಡಿರಿ ಈಗ ನಾವು ಹೊಳಸಾಕ ಮತ್ತು ಇತ್ತಾಗ ನಾವು ಮತ್ತೊಂದು ರೊಟ್ಟಿ ಮಾಡ್ತಾಯಿದ್ದೇನೆ ನೋಡಿರಿ. ಈಗ ನೋಡಿರಿ ಮತ್ತೊಂದು ರೊಟ್ಟಿ ಮಾಡಿದೆ ನಾನು, ಅದು ಬೇವು ಮಟ ಅಂದು ಮತ್ತೊಂದು ರೊಟ್ಟಿ ರೆಡಿ ಆಯ್ತು ರೀ ನಮ್ಮದು. ಈಗ ನೋಡಿರಿ ಮತ್ತೊಂದು ಕಾಟನ್ ಬಟ್ಟೆಯಲ್ಲಿಂದ ಒಂದು ಸ್ವಲ್ಪ ನಾನು ಹತ್ತಿಕ್ಕಿ ಬೇವಿಸ್ತಾ ಇದ್ದೇನೆ ರೀ ನಾನು. ನೋಡಿರಿ ಈ ಟೇಪ್ ಎಲ್ಲ ಚೆನ್ನಾಗಿ ರೊಟ್ಟಿ ರೆಡಿ ಆಗಿದೆ ರೀ, ಬೇವುದೈತೆ ರೀ. ನೋಡಿರಿ ಈ ಟೇಪ್ ಬಂದಿದೆ ನಮ್ಮ ರೊಟ್ಟಿ, ಜೋಳದ ರೊಟ್ಟಿ ರೀ, ಉತ್ತರ ಕರ್ನಾಟಕ ಸ್ಪೆಷಲ್ ರೀ. ಇತ್ತಾಗ ನೋಡಿರಿ 20 ನಿಮಿಷ ಆಗಿದೆ ರೀ. ಇತ್ತಾಗ ಇದು ಕುದ್ದಿದೆ ರೀ, ಅದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕ್ತೇನೆ ರೀ, ರುಚಿಗೆ ತಕ್ಕಷ್ಟು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ರೀ. ಈ ಟೇಪ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮುಚ್ಚಳನ್ನು ಮುಚ್ಚಿ ಮತ್ತೊಂದು ಸ್ವಲ್ಪ ಕುದಿಸಿರಿ. ನೋಡಿರಿ ಈಗ ಎಲ್ಲ ಚೆನ್ನಾಗಿ ಕುದ್ದಿದೆ ರೀ. ಈಗ ನೋಡಿರಿ ಇದನ್ನು ನಾನು ದಾಲ್ಗೊಟ್ಟು ನೀರು ಇದು ಬ್ಯಾಳಿ ಕಟ್ಟಿದು ಅದನ್ನು ತೊಗೊಂಡು ಎಲ್ಲವನ್ನು ಚೆನ್ನಾಗಿ ಮಗಿಸ್ತಾ ಇದ್ದೇನೆ ರೀ ನಾನು. ಈ ಟೇಪ್ ಎಲ್ಲ ಚೆನ್ನಾಗಿ ಮಗಚಿದೆ ನೋಡಿರಿ. ಈ ಟೇಪ್ ಬಂತು ರೀ ನಮ್ಮದು ಪುಂಡಿ ಪಲ್ಯ. ನೋಡಿರಿ ಈಗ ಎಲ್ಲ ರೆಡಿಯಾಗಿದೆ ರೀ, ಮಗಚಿದೇನೆ ರೀ ಎಲ್ಲ. ಇತ್ತಾಗ ಒಗ್ಗರಣೆ ಹಾಕೊಂಡು ಬರ್ರಿ. ನಾವು ಒಂದು ಬೆಳ್ಳುಳ್ಳಿ ತೊಗೊಂಡೇನಿ ರೀ, ಒಂದು ಚಮಚದಷ್ಟು ಎಣ್ಣೆ ಹಾಕಿದ್ದೇನೆ ರೀ. ಎಣ್ಣೆ ಕಾದಿದೆ ರೀ, ಅದಕ್ಕೊಂದು ಸ್ವಲ್ಪ ಸಾಸ್ಮೆ ಹಾಕ್ತಾ ಇದ್ದೇನೆ ರೀ. ಸಾಸ್ಮೆ ಚಟಾಪಟ ಅನ್ಬೇಕ್ರಿ, ಅಂತ ಸ್ವಲ್ಪ ಜೀರಿಗೆಯನ್ನು ಹಾಕ್ತಾ ಇದ್ದೇನೆ ರೀ. ಜೀರಿಗೆನೂ ಚಟಾಪಟ ಅಂತ ಮ್ಯಾಗ ರೀ ಬೆಳ್ಳುಳ್ಳಿ ಜಜ್ಜಿಟ್ಟಂಥ ಒಂದು ಬೆಳ್ಳುಳ್ಳಿನ ಹಾಕ್ತಾ ಇದ್ದೇನೆ ರೀ. ಈಗ ಎಲ್ಲ ಒಗ್ಗರಣೆ ಕೆಂಪಾದ್ಮೇಲೆ ಅದಕ್ಕೆ ಗಡಿಗೆಗೆ ನಾನು ಸುರಿವಿದೆ ರೀ. ಮುಚ್ಚಳನ್ನು ಮುಚ್ಚಿಬಿಡ್ರಿ ಗಪ್ಪನ. ಮತ್ತು ಅದನ್ನೊಂದು ಒಗ್ಗರಣೆ ಹಾಕ್ಮ್ಯಾಗ ಒಂದು 2 ನಿಮಿಷ ಮತ್ತೊಮ್ಮೆ ಕುದಿಸಿರಿ. 2 ನಿಮಿಷ ಮತ್ತು ಕುದಿಲಿ ರೀ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿರಿ. ನೋಡಿರಿ ಈ ಟೇಪ್ ಅಂತ ಇದು ಪುಂಡಿ ಪಲ್ಯ ಐತಲ್ರಿ, ನಾವು ಶಿಗುನಿ ಅಂತೇವೆ ರೀ ಉತ್ತರ ಕರ್ನಾಟಕ ಕಡೆ. ಅವಾಗ ಇದು ಮಾತ್ರ ಪುಂಡಿ ಪಲ್ಯ ಅವಾಗ ನೈವೇದ್ಯಕ್ಕೆ ಮೇನ್ ಬೇಕಾ ನೋಡಿರಿ. ಇದು ಭಾಳ ಟೇಸ್ಟ್ ಆಕೈತೆ ರೀ ರೊಟ್ಟಿ ಜೊತೆ. ಇದು ರೊಟ್ಟಿ ಜೊತೆ ತಿಂದರೆ ಭಾಳ ಟೇಸ್ಟಿ ಆಗತೈತೆ ನೋಡಿರಿ. ಈ ಟೇಪ್ ಬಂದಿದ್ದಾರೆ ನೋಡಿರಿ ನಮ್ಮ ಪುಂಡಿ ಪಲ್ಯ ರೀ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿರಿ. ನೋಡಿರಿ ಫ್ರೆಂಡ್ಸ್, ನೀವು ಈ ಥರ ಪುಂಡಿ ಪಲ್ಯ ಒಮ್ಮೆ ರೊಟ್ಟಿ ಜೊತೆ ಮಾಡಿ ತಿನ್ನಿರಿ, ಭಾಳ ಟೇಸ್ಟ್ ಆಗುತ್ತೆ ರೀ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟನ್ನು ಮಾಡಿರಿ. ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೆ ಶೇರ್ ಮಾಡಿರಿ ಫ್ರೆಂಡ್ಸ್. ಧನ್ಯವಾದಗಳು ರೀ.